ಜೀವನದಲ್ಲಿ ಎಲ್ಲ ಬಿರುಗಾಳಿ, ಭೂಕಂಪ, ಸುನಾಮಿ ಎಲ್ಲ ನಿನ್ನ ಜೀವನವನ್ನ ಅಡ್ಡಿಪಡಿಸೋಕೆ ಅಂತಾನೆ ಬರಲ್ಲ. ಕೆಲವು ನಿನ್ನ ಮಾರ್ಗವನ್ನ ತೆರವುಗೊಳಿಸುವುದಕ್ಕೆ ಅಂತಾನೆ ಬರುತ್ತೆ. ನೀನು ಅದನ್ನ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಮುಂದೆ ಸಾಗಬೇಕೇ ಹೊರತು ಹೆದರಿಕೊಂಡು ನಿಂತ ಜಾಗದಲ್ಲಿಯೇ ನಿಂತು ಯೋಚನೆಯನ್ನ ಮಾಡುವುದಲ್ಲ. ನಿನ್ನಷ್ಟು ಬಲಶಾಲಿ ಇಲ್ಲಿ ಯಾರೂ ಇಲ್ಲ. ಯಾವುದೇ ಕಾರಣಕ್ಕೂ ನೀನು ನಿಂತ್ಕೋಬೇಡ. ಓಡ್ತಾ ಇರು, ಓಡ್ತಾ ಇರು, ಓಡ್ತಾನೇ ಇರು. ನಿನ್ನ ಸಾಧನೆ ತಲುಪುವವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲಬೇಡ. ಯಾವುದೇ ಕಾರಣಕ್ಕೂ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಯಾವಾಗಲೂ ಬೀಳದೇ ಇರುವುದು ನಿನ್ನ ಸಾಧನೆಯಲ್ಲ. ಬಿದ್ದಾಗಲೆಲ್ಲ ಹೇಗೆ ಎದ್ದು ನಿಲ್ತೀಯಾ ಎಂಬುದೇ ನಿನ್ನ ನಿಜವಾದ ಸಾಧನೆಯಾಗುತ್ತೆ. ನಿನಗೀಗ ಸಿಕ್ಕಿರುವ ಸಮಯವನ್ನ ನೀನು ಯಾವುದೇ ಕಾರಣಕ್ಕೂ ಕೊಲೆಬೇಡ. ನಿನಗೇ ಸಿಕ್ಕಿರುವ ಸಂಪೂರ್ಣ ಸಮಯವನ್ನ ನೀನು ನಿನ್ನ ಗುರಿಯನ್ನ ಸಾಧಿಸುವುದಕ್ಕೆ ಬಳಸಿಕೋ. ನೀನು ಗುರಿ ಸಾಧಿಸುವುದಕ್ಕೆ ಪ್ರತಿದಿನದ ನಿನ್ನ ಪರಿಶ್ರಮ ಬಹಳ ಅವಶ್ಯಕವಾಗಿದೆ. ಒಂದು ಕಥೆಯನ್ನ ಹೇಳ್ತೀನಿ. ಒಂದು ದಿನ ಒಬ್ಬ ವ್ಯಕ್ತಿ ರಾಜರ ಹತ್ತಿರ ಬಂದು ಉಡುಗೊರೆಯಾಗಿ ಒಂದು ಸುಂದರ ಕಲ್ಲನ್ನ ನೀಡ್ತಾನೆ. ರಾಜನು ಆ ಕಲ್ಲನ್ನ ಮಂತ್ರಿಯ ಹತ್ರ ಕೊಟ್ಟು ಆ ಕಲ್ಲಿನಿಂದ ವಿಷ್ಣುವಿನ ಮೂರ್ತಿಯನ್ನ ಕೆತ್ತೋದಿಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಆ ರಾಜ ಮಂತ್ರಿಯನ್ನ ಕರೆದು ಹೇಳೇ ಬಿಡ್ತಾನೆ. ಅದೇ ರೀತಿಯ ಒಬ್ಬ ಮಂತ್ರಿ ಶಿಲ್ಪಕಾರನ ಹತ್ರ ಹೋಗಿ ಆ ಮೂರ್ತಿಯನ್ನ ಕೆತ್ತೋದಿಕ್ಕೆ ನಿನಗೆ ಬಂಗಾರದ ನಾಣ್ಯಗಳನ್ನು ಕೊಡುವುದಾಗಿ ಹೇಳ್ತಾರೆ. ಇದನ್ನ ಕಂಡ ಶಿಲ್ಪಿ ತುಂಬಾ ಸಂತೋಷವಾಗ್ತಾನೆ. ಅದೇ ರೀತಿ ಆ ಕಲ್ಲಿಗೆ ಹತೋಡಿಯಿಂದ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಆ ಕಲ್ಲು ಗಟ್ಟಿಯಾಗಿರುತ್ತೆ. ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಅವನು ಎಷ್ಟು ಪ್ರಯತ್ನಪಟ್ಟರೂ ಆ ಕಲ್ಲು ಒಡೆಯುವುದಿಲ್ಲ. ಆ ಶಿಲ್ಪಿಗೆ ಸಾಕಾಗಿ ಹೋಗುತ್ತೆ. ಇದರಿಂದ ಅವನು ತನ್ನ ಸೋಲನ್ನ ಒಪ್ಪಿಕೊಂಡು ಇದು ನನ್ನಿಂದ ಅಸಾಧ್ಯ ಎಂದು ರಾಜನಿಗೆ ಹೇಳೇ ಬಿಡ್ತಾನೆ. ಆಗ ರಾಜ ಆ ಊರಿನ ಮತ್ತೊಬ್ಬ ಸಾಧಾರಣ ಶಿಲ್ಪಿಕಾರನಿಗೆ ಆ ಮೂರ್ತಿಯನ್ನ ಕೆತ್ತುವುದಕ್ಕೆ ಹೇಳ್ತಾರೆ. ಅದನ್ನ ತಗೊಂಡು ಆ ಶಿಲ್ಪಿ ಆ ಕಲ್ಲಿನ ಮೇಲೆ ಒಂದೇ ಒಂದು ಏಟನ್ನ ಕೊಡ್ತಾನೆ. ಆಗ ಆ ಕಲ್ಲು ಒಡೆದು ಹೋಗುತ್ತೆ. ಆ ಮೊದಲನೆಯ ಶಿಲ್ಪಿಕಾರ ಇನ್ನೊಂದು ಏಟನ್ನ ಆ ಕಲ್ಲಿನ ಮೇಲೆ ಹಾಕಿದ್ರೆ ಆ ಕಲ್ಲು ಒಡೆದು ಹೋಗ್ತಿತ್ತು. ಆದರೆ ಅವನು ಸೋಲನ್ನ ಒಪ್ಪಿಕೊಂಡ ಕಾರಣ ಆ ಕಲ್ಲನ್ನು ಒಡೆಯಲು ಅವನಿಂದ ಅಸಾಧ್ಯವಾಯಿತು. ಅದೇ ರೀತಿ ನಮಗೂ ಕೂಡ ಆಗೋದು. ನಾವು ನಮ್ಮ ಗೆಲುವಿನ ಸಮೀಪದಲ್ಲಿದ್ದಾಗಲೇ ಸೋಲನ್ನ ಒಪ್ಪಿಕೊಳ್ಳುವುದು. ಇಂಥ ಘಟನೆಗಳು ಎಷ್ಟೋ ನಡೆದು ಹೋಗಿವೆ. ಆದರೆ ಈಗ ಅದಕ್ಕೆ ಅವಕಾಶ ಕೊಡಬೇಡ. ಸೋಲ್ತೀನಿ ಅನ್ನೋ ರೋಗ ನಿನಗಿದ್ರೆ ಅದಕ್ಕೆ ಔಷಧಿ ಯಾವುದು ಗೊತ್ತಾ? ಕಠಿಣ ಪರಿಶ್ರಮ. ಇದು ಯಾರ ಹತ್ತಿರ ಇರುತ್ತೋ ಅವರು ಜೀವನದಲ್ಲಿ ಗೆಲ್ಲೋದು ಗ್ಯಾರಂಟಿ. ನೀನು ಓಡ್ತಾ ಇದ್ರೆ ಮಧ್ಯದಲ್ಲಿ ಕಸ, ಕಡ್ಡಿ, ಮುಳ್ಳುಗಳ ರೂಪದಲ್ಲಿ ಜನ ತಡೆಯೋದಕ್ಕೆ ಬರ್ತಾರೆ. ಅವರಿಗೆಲ್ಲ ನೀನು ಕಿವಿ ಕೊಡಬೇಡ. ಯಾಕೆಂದ್ರೆ ಸಾಧಿಸಿಯೇ ತೀರ್ತೀನಿ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆಗಳು ನಿಲ್ಲಲ್ಲ. ನಿನ್ನ ದಾರಿ ಸರಿಯಾಗಿದೆ. ಈ ದಾರಿಯಲ್ಲೇ ನಡಿ. ಯಾವುದೇ ಕಾರಣಕ್ಕೂ ನಿನ್ನ ದಾರಿಯಲ್ಲಿ ಬರುವ ಎಲ್ಲ ಸಂಕಷ್ಟಗಳನ್ನು ದಾಟಿ ನೀನು ಮುನ್ನುಗ್ಗಬೇಕು. ಮುನ್ನುಗ್ಗಿದ್ರೇನೇ ನಿನಗೆ ಸಾಧನೆಯ ರುಚಿ ಸಿಗುವುದು. ಈ ಜಗತ್ತಿನಲ್ಲಿ ತುಳಿದು ಹೆಸರು ಮಾಡಿದವರು ದುರಂತ ಅಂತ ಕಾಣ್ತಾರೆ. ಅದೇ ಯಾರನ್ನೂ ತಿಳಿಯದೆ, ಯಾರ ಹಂಗೂ ಇಲ್ಲದೆ ತನ್ನ ಹಠವನ್ನ ಸಾಧಿಸಿ ಗುರಿ ತಲುಪಿದವರು ಇತಿಹಾಸದ ಪುಟಗಳಲ್ಲಿ ಅಚ್ಚರಿಯಾಗಿ ಉಳಿದುಕೊಂಡಿದ್ದಾರೆ. ಧ್ಯಾನ ಮಾಡು, ಶುದ್ಧವಾಗಿ ಜೀವಿಸು. ನಿನ್ನ ಕೆಲಸವನ್ನ ನಿಯತ್ತಿನಿಂದ ಮಾಡು. ಚಂದ್ರನಂತೆ ಮೋಡಗಳ ಹಿಂದಿನಿಂದ ಹೊರಗೆ ಬಾ. ನಿನ್ನ ಗುರಿಯನ್ನ ಸಾಧಿಸುವತ್ತ ನೀನು ಮುನ್ನುಗ್ಗು. ಯಾವುದೇ ಕಾರಣಕ್ಕೂ ನೀನು ನಿಲ್ಲಬೇಡ. ಓಡ್ತಾ ಇರು, ಓಡ್ತಾ ಇರು, ಓಡ್ತಾನೇ ಇರು. ನಿನ್ನ ಗುರಿಯನ್ನ ಮುಟ್ಟುವವರೆಗೂ ನಿಲ್ಲಲೇಬೇಡ. ಇದೇ ಥರ ಮತ್ತೊಂದು ಒಳ್ಳೆಯ ಟಾಪಿಕ್ನೊಂದಿಗೆ ನಾಳೆ ಮತ್ತೆ ಸಿಗ್ತೀನಿ. ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.